100 ಕೋಟಿ. ಈ 100 ಕೋಟಿನ ಇನ್ನು 5 ವರ್ಷದಲ್ಲಿ ಅಚೀವ್ ಮಾಡಬೇಕು ಅನ್ನೋ ಒಂದು ಚಾಲೆಂಜು ನನಗಿದೆ. ಆ್ಯಕ್ಚುಲಿ ನಾವು ಯಾವುದೇ ವಿಡಿಯೋ ಮಾಡಿದ್ರು ಅದ್ರ ಕೆಳಗಡೆ ಜನಗಳು ಕಾಮೆಂಟ್ ಹಾಕೋರು, ಸರ್ ನಿಮ್ಮ ಲೈಫ್ ಸ್ಟೋರಿ ಬಗ್ಗೆ ಹೇಳಿ, ನಿಮ್ಮ ಸಕ್ಸಸ್ ಬಗ್ಗೆ ಹೇಳಿ, ನಿಮ್ಮ ಲೈಫ್ ಸ್ಟೋರಿ ಬಗ್ಗೆ ಹೇಳಿ ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಲೈಫ್ ಸ್ಟೋರಿ ಅಂತ ವಂಡರ್ಫುಲ್ ಆಗೇನಿಲ್ಲ. ಅದನ್ನು ಬಂದ್ಬಿಟ್ಟು ನಾನು ಹಿಂಗಿದ್ದೆ ಹಿಂಗೆ ಗ್ರೋ ಆದೆ ಅಂತ ಹೇಳ್ಕೊಳಕ್ಕೆ ನನಗೆ ತುಂಬ ಜನ ಕೇಳೋ ಕ್ವಶನಿಂದ ಇವ್ರಿಗೆ ಏನು ಆನ್ಸರ್ ಮಾಡಬೇಕಂತಲೇ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದೆ, ನನ್ನ ಪೋರ್ಟ್ಫೋಲಿಯೋನ 100 ಕೋಟಿಗೆ ತೊಗೊಂಡೋಗ್ಬೇಕು. 100 ಕೋಟಿಗೆ ತೊಗೊಂಡೋದ್ಮೇಲೆ ನಾನು ಈ ವಿಡಿಯೋ ಮಾಡೋಣ ಅಂತ. ಬಟ್ ನಾನು ಈ ಪೋರ್ಟ್ಫೋಲಿಯೋನ 100 ಕೋಟಿಗೆ ತೊಗೊಂಡೋಗ್ಬೇಕಂದ್ರೆ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ, ನನ್ನ ಇನ್ಕಮ್ ಪ್ರಕಾರ ನಾನೇನಾದರೂ ಈ 100 ಕೋಟಿ ಪೋರ್ಟ್ಫೋಲಿಯೋನ ಅಚೀವ್ ಮಾಡಬೇಕಂದ್ರೆ ನನಗೆ 10 ವರ್ಷ ಬೇಕಾಗುತ್ತೆ. ಬಟ್ ನಾನು ಏನು ಮಾಡ್ಬೋದು ಅಂತ ಗೊತ್ತಿದ್ದು ಮಾಡಿದ್ರೆ ಅದರಲ್ಲಿ ಮಜಾ ಇರಲ್ಲ. 100% ಆಗುತ್ತೆ ಅನ್ನೋ ಒಂದು ಗೋಲ್ ಇಟ್ಕೊಂಡು ಅದರಿಂದ ಹೋದರೆ ಮಜಾ ಇರಲ್ಲ. ಅದಕ್ಕೆ ನಾನು ಈ ಗೋಲ್ನ 5 ವರ್ಷದಲ್ಲೇ ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಚಾಲೆಂಜ್ ತಗೊಳ್ತಾ ಇದ್ದೇನೆ. ಈ 5 ವರ್ಷದಲ್ಲಿ ನಾನು ಈ ಗೋಲ್ನ ಹೆಂಗೆ ಕಂಪ್ಲೀಟ್ ಮಾಡ್ತೀನಿ ಅಂತ ಅರ್ಥ ಆಗಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನೊಂದು ವಿಷಯನ ನೋಟಿಸ್ ಮಾಡಿದ್ದೀನಿ. ಏನಂದರೆ ಎಲ್ಲರೂ ಲೈಫಲ್ಲಿ ಗೋಲ್ ಇಟ್ಕೊತಾರೆ. ಒಂದು ಮನೆ ಕಟ್ಟಬೇಕಂತ, ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕಂತ, ನನ್ನ ಜೀವನದಲ್ಲಿ ಮುಂದೆ ಬರಬೇಕು, ಒಳ್ಳೆ ಪೊಸಿಷನ್ಗೆ ಹೋಗಬೇಕು, ಈ ಥರ ಪ್ರತಿಯೊಂದು ಗೋಲ್ ಇಟ್ಕೊತಾರೆ. ಗೋಲ್ ಇಟ್ಕೊಂಡ 3-4 ದಿವಸದಲ್ಲೇ ಆ ಗೋಲ್ನೇ ಮರ್ತು ಬಿಡ್ತಾರೆ. ಯಾಕಂದರೆ ಈ ಗೋಲ್ನ ಇವರು ಮನ್ಸಲ್ಲಿ ಅಂದ್ಕೊಂಡಿರ್ತಾರೆ. ಮನ್ಸಲ್ಲಿ ಅಂದ್ಕೊಂಡಿದ್ದಾಗ ನಾವು ಯಾರಿಗೂ ಪ್ರೂವ್ ಮಾಡೋದಿರಲ್ಲ, ಅಕೌಂಟಬಿಲಿಟಿ ಇರಲ್ಲ. ಗೆದ್ರೆ ನಮ್ಮನ್ನ ಎಲ್ಲರೂ ವಾವ್ ಅಂತಾರೆ, ಸೋತ್ರೆ ನಮ್ಮನ್ನ ಯಾರು ಬೈಯಲ್ಲ. ಇದರಿಂದ ಈ ಅಕೌಂಟಬಿಲಿಟಿ ಇಲ್ದಿದ್ದ ಕಾರಣದಿಂದ ನಾವು ಈ ಗೋಲ್ನ ಮಧ್ಯದಲ್ಲೇ ಬಿಟ್ಬಿಡ್ತೀವಿ. ಅದಕ್ಕೇನೆ ನಾನು ನನ್ನ ಗೋಲ್ನ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಯಾಕಂದ್ರೆ ಈ ವಿಡಿಯೋನ 50,000ದಿಂದ 1,00,000 ಜನ ನೋಡಿದ್ದಾರೆ. ಅಂದ್ರೆ 1,00,000 ಜನದ ಮುಂದೆ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ, ನಾನು ಕಮಿಟ್ಮೆಂಟ್ ಕೊಡ್ತಾ ಇದ್ದೇನೆ. ಇದರಿಂದ ಏನಾಗುತ್ತೆ, ನನಗೆ ಇದು ಪ್ರತಿ ದಿವಸ ಎಬ್ರಿಸುತ್ತೆ. ನೀನು ಗೋಲ್ ಏನು, ನೀನೇನು ಮಾಡ್ತಾ ಇದೀಯ ಅಂತ ಪ್ರತಿ ದಿವಸ ಎಬ್ಬಿಸುತ್ತೆ. ಮತ್ತೆ ಅಷ್ಟಲ್ದಲ್ಲೇ ನೀವೇ ಇದರಲ್ಲಿ ಎಷ್ಟೋ ಜನ ಕೆಳಗಡೆ ಕಾಮೆಂಟ್ ಮಾಡ್ತೀರಾ, ಸರ್ ಎಲ್ಲಿಗೆ ಬಂತು ಸರ್, ಏನಾಯ್ತು ಸರ್ ನಿಮ್ಮ 100 ಕೋಟಿ ಅದು ಇದು ಅಂತ ಕಾಮೆಂಟ್ ಮಾಡ್ತೀರಾ. ಇದರಿಂದ ಮತ್ತೆ ನನಗೆ ಮೋಟಿವೇಶನ್ ಸಿಗುತ್ತೆ. ಹಂಗಂತ ನನಗೆ ಅಷ್ಟು ಕೋಟಿ ಮಾಡಿದೆ ಇಷ್ಟು ಕೋಟಿ ಮಾಡಿದೆ ಅಂತ ಶೋ ಆಫ್ ಮಾಡೋಕ್ಕಲ್ಲ, ಮತ್ತೆ ನಾನು ಮೇಲೆ ನೀವು ಕೆಳಗೆ ಅಂತ ತೋರ್ಸಕ್ಕೂ ಅಲ್ಲ. ಇದರಿಂದ ನೀವು ಕೂಡ ಇನ್ಸ್ಪೈರ್ ಆಗ್ಬೋದು. ಈ ವಿಡಿಯೋ ನೋಡಿ ಒಂದು 500-1000 ಜನ ಇನ್ಸ್ಪೈರ್ ಆದ್ರೂ ಕೂಡ ನನ್ನ ಜೀವನ ನಿಜವಾಗ್ಲೂ ಸಾರ್ಥಕ ಆಗುತ್ತೆ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ಈ ಚಾಲೆಂಜ್ನ ಪದೇ ನನಗೆ ಜ್ಞಾಪನ ಮಾಡ್ಕೊಳಕ್ಕೆ. ಅದು ಬಿಟ್ಬಿಟ್ಟು ನಾನು ಇಲ್ಲಿ ಬಂದ್ಬಿಟ್ಟು ಶೋ ಆಫ್ ಮಾಡಕ್ಕಲ್ಲ, ನನ್ನ ಹತ್ರ ಅಷ್ಟು ಕೋಟಿ ಇದೆ ಇಷ್ಟು ಕೋಟಿ ಇದೆ ಅಂತ. ಮತ್ತೆ ಈ ಚಾಲೆಂಜ್ ಅಲ್ಲಿ ನನ್ನ ಯಾವುದೇ ಹಳೆ ಪೋರ್ಟ್ಫೋಲಿಯೋ ಆ್ಯಡ್ ಆಗಲ್ಲ. ಇದು ಕಂಪ್ಲೀಟ್ಲಿ ಹೊಸದಾಗಿಂದ ಇನ್ವೆಸ್ಟ್ ಮಾಡಿ ಬಿಲ್ಡ್ ಮಾಡೋದು. ನನ್ನ ಹಳೆ ಪೋರ್ಟ್ಫೋಲಿಯೋಗಳು ಯಾವುದು ಇದರಲ್ಲಿ ಇನ್ಕ್ಲೂಡ್ ಆಗಲ್ಲ. ನನ್ನ ಹಳೆ ಪೋರ್ಟ್ಫೋಲಿಯೋ ಅಂದರೆ ನಂದು ಪರ್ಸನಲಿ ಪೋರ್ಟ್ಫೋಲಿಯೋ 1 ಕೋಟಿ ಇದೆ, ಮತ್ತೆ ನನ್ನ ವೈಫ್ದು ಅರೌಂಡ್ 1.5 crore ಇದೆ. ಇಬ್ರದ್ದು ಸೇರಿದ್ರೆ 2.5 ಕೋಟಿ ಆಗುತ್ತೆ. ಮತ್ತೆ ನಮ್ಮ ಕಂಪ್ನಿದು ಕೂಡ ಇದೆ. ಎಲ್ಲ ಸೇರಿಸಿದ್ರೆ ಒಂದು 6-7 ಕೋಟಿ ನಮ್ಮದು ಪೋರ್ಟ್ಫೋಲಿಯೋ ಇದೆ ಕರೆಂಟ್ಲಿ. ನಾನು ಈ ಪೋರ್ಟ್ಫೋಲಿಯೋನ ಗಣನೆಗೆ ತಗೊಳಲ್ಲ, ಇದನ್ನ ಲೆಕ್ಕಕ್ಕೆ ತಗೊಳಲ್ಲ. ಈಗ ನಾನು ಬಿಲ್ಡ್ ಮಾಡಕ್ಕೆ ಹೋಗ್ತಿರೋದು ಕಂಪ್ಲೀಟ್ಲಿ ನ್ಯೂ, 0 ಇಂದ. ಇದು ಹೆಂಗೆ ಏನು ಅಂತ ನಿಮಗೆ ನೀಟಾಗಿ ಅರ್ಥ ಆಗ್ಬೇಕಂದ್ರೆ ಇದೊಂದ್ಸಲ ನೀವು ನೀಟಾಗಿ ನೋಡಿ ನಿಮಗೆ ಇದು ಕ್ಲೀನಾಗಿ ಅರ್ಥ ಆಗ್ಬೇಕಂದ್ರೆ ನಾನಿಲ್ಲಿ ನನ್ನದು 1 ಕೋಟಿನ 100 ಕೋಟಿ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ, ಮತ್ತೆ ನನ್ನದು 1,00,000 ರೂಪಾಯಿನ 100 ಕೋಟಿ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ನಾನು ಯಾವ ರೀತಿ ಸ್ಮಾರ್ಟ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೇನೆ. ಅದನ್ನ ಅರ್ಥ ಮಾಡ್ಕೊಬೇಕಂದ್ರೆ ನಂದು ಇನ್ಕಮ್ ಸೋರ್ಸ್ ಎಲ್ಲೆಲ್ಲಿಂದ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ನಮಗೆ ಇವಾಗ ಕರೆಂಟ್ಲಿ ತಿಂಗಳ 40 ಲಕ್ಷ ರೂಪಾಯಿ ರೆವಿನ್ಯೂ ಬರುತ್ತೆ. ಈ 40 ಲಕ್ಷದಲ್ಲಿ ನಾವು ತಿಂಗಳ 18% GST ಕಟ್ಟಬೇಕು ಗೌರ್ಮೆಂಟ್ಗೆ. 18% GST ಕಟ್ಟಿದ್ರೆ ಎಷ್ಟು ಉಳಿಯುತ್ತೆ? 32,80,000 ರೂಪಾಯಿ ಉಳಿಯುತ್ತೆ. ಈ 32,80,000 ರೂಪಾಯಿನಲ್ಲಿ ಮತ್ತೆ ನಮಗೆ ತಿಂಗಳ ಆಪರೇಟಿಂಗ್ ಎಕ್ಸ್ಪೆನ್ಸ್ ಬರುತ್ತೆ, ಒಪೆಕ್ಸ್ ಅಂತ ಕರಿತೀವಿ. ಸ್ಯಾಲರಿ ಇರ್ಬೋದು, ರೆಂಟ್ ಇರ್ಬೋದು, ಕರೆಂಟ್ ಬಿಲ್ ಇರ್ಬೋದು, ಅದೇ ರೀತಿ ಬೇರೆ ಎಕ್ಸ್ಪೆನ್ಸ್ ಎಲ್ಲ ಸೇರಿದ್ರು ಒಂದು 13-14 ಲಕ್ಷ ರೂಪಾಯಿ ಬರುತ್ತೆ. 14 ಲಕ್ಷನೇ ಅಂತ ಅನ್ಕೋಣ. ಇದು ಬಂದ್ಬಿಟ್ಟು ಫಿಕ್ಸ್ ಎಕ್ಸ್ಪೆನ್ಸ್. ಈ ಎಕ್ಸ್ಪೆನ್ಸ್ ನಮ್ಮ ಬಿಸ್ನೆಸ್ ಅಲ್ಲಿ ಇದ್ದೇ ಇರುತ್ತೆ, ಎಲ್ಲಾ ಟೈಮಲ್ಲೂ ಇರುತ್ತೆ. ಬಿಸ್ನೆಸ್ ಆಗ್ಲಿ ಆಗ್ದಲೇ ಇರ್ಲಿ, ನಮಗೆ ತಿಂಗಳ ಇಷ್ಟು ದುಡ್ಡು ಬೇಕೇ ಬೇಕು ಬಿಸ್ನೆಸ್ ನಡ್ಸಕ್ಕೆ. ಈಗ ಇದನ್ನ ಮೈನಸ್ ಮಾಡಿದ್ರೆ ಎಷ್ಟಾಯ್ತು? 18,80,000 ಆಯ್ತು. ಇದರಲ್ಲಿ ಮತ್ತೆ ನಾವು ಇದನ್ನ PBT ಅಂತ ಕರಿತೀವಿ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. ಇದರಲ್ಲಿ ಮತ್ತೆ ನಾವು 30% ಟ್ಯಾಕ್ಸ್ ಕಟ್ಟಬೇಕು. ಎಷ್ಟಾಯ್ತು? 13,16,000. ಈ 30% ಏನಂದ್ರೆ ಕಾರ್ಪೊರೇಟ್ ಟ್ಯಾಕ್ಸ್. 25% ಇರುತ್ತೆ, ಬಟ್ ಎಲ್ಲ ಟೈಮಲ್ಲೂ ಇರಲ್ಲ. ಅದಕ್ಕೆ ನಾನೀಗ 30% ಅಂತ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೇನೆ. 13,16,000 ರೂಪಾಯಿ ನೆಟ್ ಪ್ರಾಫಿಟ್ ಉಳಿತು. ಇದು ನಮ್ಮ ನೆಟ್ ಪ್ರಾಫಿಟ್, ನಮ್ಮ ಕೈಯಲ್ಲಿ ಉಳಿಯೋ ದುಡ್ಡು. ಇದರಲ್ಲಿ ಮತ್ತೆ ನಾವೇನು ಮಾಡ್ತೀವಿ, ಒಂದು 3 ಲಕ್ಷನ ಬಿಸ್ನೆಸ್ಸಲ್ಲಿ ಎತ್ತಿಟ್ಟಿರ್ತೀವಿ. ಬಿಕಾಸ್ ಫ್ಯೂಚರ್ ಬಿಸ್ನೆಸ್ನ ಗ್ರೋ ಮಾಡೋಕ್ಕೆ, ಫ್ಯೂಚರ್ಗೋಸ್ಕರ ಇನ್ವೆಸ್ಟ್ ಮಾಡೋಕ್ಕೆ ಒಂದು 3-4 ಲಕ್ಷನ ಎತ್ತಿಟ್ಟಿರ್ತೀವಿ. ಅದರಲ್ಲಿ 3 ಲಕ್ಷ ಅಂತ ಕೂಡ ಇನ್ನೆಷ್ಟು ಉಳಿತು? ಇನ್ನು 10 ಲಕ್ಷ ರೂಪಾಯಿ ಉಳಿತು. 10,16,000 ಉಳಿತು, 10 ಲಕ್ಷ ರೂಪಾಯಿ ಉಳಿತು. ಈ 10 ಲಕ್ಷ ರೂಪಾಯಿನ ನಾವೇನಾದ್ರು ತಿಂಗಳ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಎವ್ರಿ ಮಂತ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ 10 ವರ್ಷದಷ್ಟೊತ್ತಿಗೆ ನನ್ನ ಹತ್ರ 100 ಕೋಟಿ ಇರುತ್ತೆ. ಹೆಂಗಂದ್ರೆ ಈ 10 ಲಕ್ಷ ನಾನು ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ವರ್ಷ ಇದನ್ನ 25% ಇನ್ಕ್ರೀಸ್ ಮಾಡ್ತೀನಿ.
25% ಸ್ಟೆಪ್ ಅಪ್ ಮಾಡ್ತೀನಿ. ಇದು ಜಾಸ್ತಿ ನಂಬರ್ ಅನ್ನಿಸ್ಬೋದು ನಿಮಗೆ, ಜಾಸ್ತಿ ಆಗುತ್ತಲ್ಲ ಅಂತ. ನಾನು ಯಾಕೆ ಇದು ವ್ಯಾಲಿಡು, ಯಾಕೆ 100% ನಾವು ಇದನ್ನು ಅಚೀವ್ ಮಾಡ್ತೀನಿ ಅಂತ ಮುಂದೆ ಹೇಳ್ತೀನಿ. ಜಸ್ಟ್ ಇಲ್ಲಿ ಲೆಕ್ಕ ತೊಗೊಳ್ಳಿ, ನಾನು 25% ಸ್ಟೆಪ್ ಅಪ್ ಮಾಡ್ತೀನಿ. ಅಂದರೆ ಎವ್ರಿ ಇಯರು ನಾನು ಮಂತ್ಲಿ ಇನ್ವೆಸ್ಟ್ಮೆಂಟ್ನ ಜಾಸ್ತಿ ಮಾಡ್ತೀನಿ. ಈ ವರ್ಷ 10 ಲಕ್ಷ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಮುಂದಿನ ವರ್ಷ 12,50,000 ರೂಪಾಯಿ ಇನ್ವೆಸ್ಟ್ ಮಾಡ್ತೇನೆ. ಮತ್ತೆ ನಾನು ಮಾರ್ಕೆಟಿಂದ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಿರೋದು 20%. ನಾವು ಸ್ವಲ್ಪ ಹೈ ರಿಸ್ಕ್ ತಗೊಳ್ತೀವಿ, ಸ್ಮಾಲ್ ಅಂಡ್ ಮಿಡ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಿ 18 to 20% ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿಯೇ ನಾನು ಕೂಡ 20% ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇದು ನೀವೇನಾದ್ರು 10 ಇಯರ್ಸ್ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನನ್ನ ಹತ್ರ 10 ಇಯರ್ಸಲ್ಲಿ 92 crores ಇರುತ್ತೆ. ಅದೇ ನಾನೇನಾದರೂ ಇದನ್ನು 11 ಇಯರಿಗೆ ತಗೊಂಡೋದ್ರೆ 123 crore ಆಗುತ್ತೆ, 123 ಕೋಟಿ ಆಗುತ್ತೆ. ಅದಕ್ಕೆ ನಾನು 10 ಇಯರ್ಸ್ಗೆ ಆರಾಮ್ಸೆ ಅಚೀವ್ ಮಾಡ್ಬೋದು. ನನಗೆ 10 ಇಯರ್ಸಲ್ಲಿ ಅಚೀವ್ ಮಾಡ್ಬೋದು ಅಂತ ಕಾಣ್ತಾ ಇದೆ, ಬಿಕಾಸ್ ಕ್ಯಾಲ್ಕುಲೇಷನ್ ಪ್ರಕಾರ ನಾನು ಏನು ಬಿಸ್ನೆಸ್ ರನ್ ಮಾಡ್ತಿದ್ದೀನಿ, ನನಗೇನು ಕ್ಯಾಶ್ ಫ್ಲೋ ಇದೆ, ನಾನು ಯಾವ ರೀತಿ ಗ್ರೋ ಆಗ್ತೀನಿ, ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ಇನ್ನು 10 ವರ್ಷದಲ್ಲಿ ನನ್ನ ಹತ್ರ 100 ಕೋಟಿದು ಪೋರ್ಟ್ಫೋಲಿಯೋ ಇರುತ್ತೆ. ಇನ್ನೊಂದ್ಸಲ ಹೇಳ್ತೀನಿ ಕೇಳಿ, 10 lakh rupees ನಮಗೆ ನೆಟ್ ಪ್ರಾಫಿಟ್ ಉಳಿಯುತ್ತೆ. ಅದರಲ್ಲಿ 25% ನಾನು ಇಯರ್ ಆನ್ ಇಯರ್ ಸ್ಟೆಪ್ ಅಪ್ ಮಾಡ್ತಾ ಹೋಗ್ತೀನಿ, ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ. ನನ್ನ ಇನ್ವೆಸ್ಟ್ಮೆಂಟಲ್ಲಿ 10 ಲಕ್ಷ ಇರೋದು 12.5 ಲಕ್ಷ. ನಾನು ಮಾರ್ಕೆಟಿಂದ ಎಕ್ಸ್ಪೆಕ್ಟ್ ಮಾಡ್ತಿರೋ ರಿಟರ್ನ್ ಬಂದ್ಬಿಟ್ಟು 20%, ಟೋಟಲ್ ಇನ್ವೆಸ್ಟ್ ಮಾಡ್ತಿರೋ ಟೈಮ್ ಬಂದ್ಬಿಟ್ಟು 10 ಇಯರ್ಸ್. ಈ 10 ಇಯರ್ ಅಷ್ಟೊತ್ತಿಗೆ ನನ್ನ ಹತ್ರ 100 crore ಪೋರ್ಟ್ಫೋಲಿಯೋ ಇರುತ್ತೆ. ಇವಾಗ ನಿಮಗೆ ಅನಿಸ್ಬೋದು ಈ 25% ಸ್ಟೆಪ್ ಅಪ್ ಏನಿದೆಯಲ್ಲ ಇದು ತುಂಬ ಜಾಸ್ತಿ ಆಯ್ತಲ್ವಾ, ಇದು ಓವರ್ ಆಯ್ತಲ್ಲ ಅಂತ ನಿಮಗೆ ಅನಿಸ್ಬೋದು. ಇದನ್ನು ಅರ್ಥ ಮಾಡ್ಕೊಬೇಕಂದ್ರೆ ನೀವು ಬಿಸ್ನೆಸ್ಸಲ್ಲಿ ಒಂದು ವರ್ಡ್ ಅರ್ಥ ಮಾಡ್ಕೊಬೇಕಾಗುತ್ತೆ, ಆಪರೇಟಿಂಗ್ ಲಿವರೇಜ್. ನೀವು ಆಪರೇಟಿಂಗ್ ಲಿವರೇಜ್ ಅರ್ಥ ಮಾಡ್ಕೊಂಡ್ರೆ ಇದು ಹೆಂಗೆ ಅಂತ ಗೊತ್ತಾಗುತ್ತೆ. ಈ ಆಪರೇಟಿಂಗ್ ಲಿವರೇಜ್ ಅಂದರೆ ನೀವು ಎಕ್ಸಾಂಪಲ್ ತಗೊಳ್ಳಿ, 40 lakh rupees ಮಂತ್ಲಿ ರೆವೆನ್ಯೂ ಬರ್ತಾ ಇದೆಯಾ. ನಾನೇನು ಮಾಡ್ತೀನಿ, ಇಲ್ಲಿ ಟಾಪ್ ಲೈನ್ನ ಮಿನಿಮಮ್ 10% ಗ್ರೋ ಆಗಂಗೆ ಮಾಡ್ತೀನಿ. ಮಿನಿಮಮ್ 10% ಗ್ರೋತ್ ಇದ್ದರೆ ಬಿಸ್ನೆಸ್ ಅಷ್ಟು ಒಳ್ಳೆ ಗ್ರೋತ್ ಅಲ್ಲ. ನಾನು ಆದರೂ ಕೂಡ ಮಿನಿಮಮ್ 10% ಅಂತ ತೊಗೊಳ್ತೀನಿ. ಯಾಕೆ ಸುಮ್ಮನೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಣ, ಸ್ಯಾಲ್ರಿನೇ 10% ಇನ್ಕ್ರೀಸ್ ಆಗುತ್ತಲ್ಲ ವರ್ಷದಿಂದ ವರ್ಷಕ್ಕೆ. ನಾನು ಇಲ್ಲಿ ಟಾಪ್ ಲೈನ್ನ 10% ಗ್ರೋ ಮಾಡ್ತೀನಿ ಅಂದ್ಕೊಳ್ಳಿ. ಮತ್ತೆ ಲೆಕ್ಕಾಚಾರ ಮಾಡಿ ತೋರಿಸ್ತೀನಿ ನೋಡಿ. ಟೋಟಲ್ ಎಷ್ಟಾಯಿತು, 44 lakhs ಆಯಿತಾ, ಬಿಕಾಸ್ 10% ಗ್ರೋ ಮಾಡಿದ್ರೆ 44 ಆಯಿತಾ. ಇದರಲ್ಲಿ ಮತ್ತೆ 18% ಮೈನಸ್ ಮಾಡಿದ್ರೆ ಎಷ್ಟಾಯಿತು, 36 lakh ಆಯಿತು. ಮತ್ತೆ ಇದರಲ್ಲಿ 13 ಲಕ್ಷ ಎಕ್ಸ್ಪೆನ್ಸ್ ಬಂದರೆ ಇನ್ನೆಷ್ಟು ಉಳಿತು, 23,08,000 ಆಯಿತು. ನೀವು ಕೇಳ್ಬೋದು ಎಕ್ಸ್ಪೆನ್ಸ್ ಅಷ್ಟೇ ಇರುತ್ತಾ, ಜಾಸ್ತಿ ಆಗಿರಲ್ಲ ಅಂತ. ನೋಡಿ, ಎಕ್ಸ್ಪೆನ್ಸಲ್ಲಿ 70% ಮೈ ಎಕ್ಸ್ಪೆನ್ಸಲ್ಲಿ ಏನಿದೆ, ಫಿಕ್ಸ್ಡ್ ಕಾಸ್ಟ್ ಇದೆ. ಕಾಸ್ಟ್ ಫಿಕ್ಸ್ ಆಗಿದೆ. ಎಕ್ಸಾಂಪಲ್ ಆಫೀಸ್ ಇರ್ಬೋದು, ನಮ್ಮ ಸಾಫ್ಟ್ವೇರ್ಸ್ ಇರ್ಬೋದು, ಏನೇನು ಇದುವರೆಗೂ ಇನ್ವೆಸ್ಟ್ ಮಾಡಿದ್ದೀವಿ, ಫೀಸ್ ಕಟ್ಟಿದ್ದೀವಿ, ಇದೆಲ್ಲನೂ ಆಲ್ರೆಡಿ ಫಿಕ್ಸ್ಡ್ ಆಗಿದೆ. ಇದರಿಂದ ಪದೇ ಈ ಎಕ್ಸ್ಪೆನ್ಸ್ ರೈಸ್ ಆಗಲ್ಲ. ಈಗ ಎಕ್ಸಾಂಪಲ್ ತಗೊಳ್ಳಿ, ಒಂದು ಆಫೀಸಲ್ಲಿ ನಾವು 20 ಜನ ಕೂತ್ಕೊಳ್ತಿದ್ದೀವಿ ಅಂದ್ಕೊಳ್ಳಿ, ಬಟ್ ಆಫೀಸ್ ಕೆಪಾಸಿಟಿ ಬಂದ್ಬಿಟ್ಟು 50 ಜನಕ್ಕಿದೆ ಅಂದ್ಕೊಳ್ಳಿ. 20 ಜನ ಕೂತ್ಕೊಂಡ್ರು ನಾನು 1 ಲಕ್ಷ ರೆಂಟ್ ಪೇ ಮಾಡ್ತೀನಾ, ನಾಳೆ ಇನ್ನೂ 30 ಜನ ಎಕ್ಸ್ಟ್ರಾ ಬಂದು ಕೂತ್ಕೊಂಡ್ರು ನಾನು 1 ಲಕ್ಷ ರೆಂಟ್ ಪೇ ಮಾಡ್ತೀನಿ. ಇದೆಲ್ಲ ಫಿಕ್ಸ್ಡ್ ಕಾಸ್ಟ್ ಇರುತ್ತೆ. ಇದು ಬಿಸ್ನೆಸ್ ರೈಸ್ ಆದಂಗೆ ಕಾಸ್ಟ್ ರೈಸ್ ಆಗಲ್ಲ. ಎಲೆಕ್ಟ್ರಿಸಿಟಿ ಫಿಕ್ಸ್ಡ್ ಕಾಸ್ಟ್ ಇರುತ್ತೆ. ಈ ಥರ ಮೋಸ್ಟ್ ಆಫ್ ದಿ ಎಕ್ಸ್ಪೆನ್ಸ್ ನಮ್ಮದು ಫಿಕ್ಸ್ಡ್ ಇರುತ್ತೆ. ಈಗ ಅದನ್ನು 13 lakhs ಅಂತ ಲೆಕ್ಕ ಮಾಡೋಣ. ಇನ್ನೆಷ್ಟು ಉಳಿತು, 23 ಲಕ್ಷ ಉಳಿತು. ಈ 23 ಲಕ್ಷದಲ್ಲಿ ಮತ್ತೆ ನಾನು 30% ಟ್ಯಾಕ್ಸ್ ಕಟ್ಟಿದ್ರೆ ಇನ್ನು 16 ಲಕ್ಷ ಉಳಿಯುತ್ತೆ. ಈ 16 ಲಕ್ಷದಲ್ಲಿ ನಾನು ಈ ಗ್ರೋತ್ಗೋಸ್ಕರ ಏನು ಇನ್ವೆಸ್ಟ್ ಮಾಡ್ತೀನಿ, ಹೊಸ ಎಂಪ್ಲಾಯ್ ತೊಗೊಳೋದು, ಹೊಸ ಆಫೀಸ್ಗಳು ಮಾಡೋದು, ಗ್ರೋತ್ಗೋಸ್ಕರ ಏನು ಇನ್ವೆಸ್ಟ್ ಮಾಡ್ತಿದ್ದೀವಿ, ಅದರಲ್ಲಿ ಮತ್ತೆ 3 ಲಕ್ಷ ತೆಗೆದಿಟ್ರೆ ಇನ್ನೆಷ್ಟು ಉಳಿಯುತ್ತೆ, 13 ಲಕ್ಷ ಉಳಿಯುತ್ತೆ. ನೀವೇ ನೋಡಿ, ಇಲ್ಲಿ 30% ರೈಸ್ ಆಗಿದೆ ಲಾಸ್ಟ್ ಇಯರ್ಗೂ ಈ ಇಯರ್ಗೂ. ಮೇಲ್ಗಡೆ ಎಷ್ಟು ರೈಸ್ ಆಗಿರೋದು, ಟಾಪ್ ಲೈನು 10%, ಬಾಟಮ್ ಲೈನ್ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ, 30% ಗ್ರೋತ್ ಆಗಿದೆ. ಇದೇ ರೀತಿ ಪ್ರತಿ ವರ್ಷ ನಾವು 10% ಗ್ರೋ ಆದರೂ ಕೂಡ ಬಾಟಮ್ ಲೈನ್ ಮಿನಿಮಮ್ ಅನ್ನೋದು ಇಯರ್ ಆನ್ ಇಯರ್ 25% ಗ್ರೋ ಆಗೇ ಆಗ್ತೀವಿ. ಇದು ಫಿಕ್ಸ್ಡ್, ಇದರಲ್ಲಿ ಡೌಟೇ ಇಲ್ಲ. ಟಾಪ್ ಲೈನ್ ಏನಾದರೂ 20-25% ಗ್ರೋ ಆದರೆ ಬಾಟಮ್ ಲೈನ್ ಇನ್ನೂ ಕಿತ್ತರ್ಕೊಂಡು ಹೋಗುತ್ತೆ. ಯಾಕೆ ಟಾಪ್ ಲೈನ್ ಗ್ರೋ ಆಗೇ ಆಗುತ್ತೆ ಅಂದರೆ, ನಾವು ಎವ್ರಿ ಇಯರ್ ಈಗೇನು ದುಡ್ಡು ಎತ್ತಿರ್ತೀವಲ್ಲ 3-4 ಲಕ್ಷ, ಅದನ್ನು ಎವ್ರಿ ಇಯರ್ ಸ್ಪೆಂಡ್ ಮಾಡ್ತಾನೆ ಇರ್ತೀವಿ. ಮಾರ್ಕೆಟಿಂಗಿಗೆ ಇದಕ್ಕೆ ಸ್ಪೆಂಡ್ ಮಾಡ್ತಾನೆ ಇರ್ತೀವಿ. ಅದು ಗ್ರೋತ್ ದುಡ್ಡು, ಅದು ಗ್ರೋತ್ಗೋಸ್ಕರ ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ. ಇದರಿಂದ ಎವ್ರಿ ಇಯರ್ ನಾವು ಗ್ರೋ ಆಗೇ ಆಗ್ತೀವಿ. ಈ ಇಯರ್ ನಮ್ಮದು ತಿಂಗಳ ನೆಟ್ ಪ್ರಾಫಿಟ್ 10 lakh rupees ಇದ್ದರೆ ಮುಂದಿನ ವರ್ಷ ಇದು 13 ಲಕ್ಷಕ್ಕೆ ಹೋಗುತ್ತೆ. ಅದ್ರ ಮುಂದಿನ ವರ್ಷ ಇದೇ ರೀತಿ 25% ಇಯರ್ ಆನ್ ಇಯರ್ ಗ್ರೋ ಆಗುತ್ತೆ. ಸ್ಟಿಲ್ ಹೇಳ್ತಿದ್ದೀನಿ ಕೇಳಿ, 25% ಗ್ರೋತು ನಮ್ಮಂಥ ಸಣ್ಣ ಬಿಸ್ನೆಸ್ಗಳಿಗೆ ಗ್ರೋತೇ ಅಲ್ಲ. ಇಷ್ಟು ಸಣ್ಣದಾಗಿ ಗ್ರೋ ಆಗಬಾರ್ದು. 70%, 80% ಎಲ್ಲ ಗ್ರೋ ಆಗಬೇಕು. ನಾವು 25% 100% ಆಗುತ್ತೆ ಅಂತ ಲೆಕ್ಕ ಮಾಡ್ತಿರೋದು. ಇದು ಯಾವುದೇ ರೀತಿ ಊಹಾಪೋಹ ಅಲ್ಲ. 100% ಗ್ರೋ ಆಗೇ ಆಗುತ್ತೆ. ಇದು 10 ಇಯರ್ಗೆ ನಾವು ಈ ನಂಬರ್ ಮಿನಿಮಮ್ ಮಾಡ್ತೀವಿ. ಆ ಥರ ಲೆಕ್ಕ ಮಾಡ್ತಿರೋದು. ನಾವು DCF ಅಂತ ಕರಿತೀವಿ ಮಾರ್ಕೆಟಲ್ಲಿ. ಸ್ಟಾಕ್ ಮಾರ್ಕೆಟಲ್ಲಿ ನಾವು ಒಂದು ಸ್ಟಾಕ್ನ ಅನಾಲಿಸಿಸ್ ಮಾಡಬೇಕಾದ್ರೆ DCF ಅಂತ ಕರಿತೀವಿ, ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಅಂತ. ಅಲ್ಲಿ ನಾವು ಹೆಂಗೆ ಚೆಕ್ ಮಾಡ್ತೀವಿ ಅಂದರೆ 100% ಅಟ್ಲೀಸ್ಟ್ 98% ಆಗ ಅಂತ DCFನ ಚೆಕ್ ಮಾಡ್ತೀವಿ. ಅದೇ ರೀತಿನೇ ಇಲ್ಲೂ ಚೆಕ್ ಮಾಡ್ತಿರೋದು. ಇದರಿಂದ ನಾವು 25% ಸ್ಟೆಪ್ ಅಪ್ನ ಆರಾಮ್ಸೆ ಮಾಡ್ಬೋದು. ಅದೇನು ಇಂಪಾಸಿಬಲ್ ಅಲ್ಲ. ಇದರಿಂದ ಗೊತ್ತಾಯ್ತಾ ಈ 25% ನಂಬರ್ ಎಲ್ಲಿಂದ ಬಂತು ಅಂತ? ಇದರಿಂದ ಬಂತು, ನಾವು 10 ಇಯರ್ಸ್ ಬಿಟ್ಟು 100 crore ಅಚೀವ್ ಮಾಡ್ತೀವಿ. ಇವಾಗ ಕ್ವಶನ್ ಏನಂದರೆ, ನಿಜವಾಗ್ಲೂ ನಾವು 10 ಇಯರ್ಸ್ಗೆ ಈ ಗೋಲ್ನ ಅಚೀವ್ ಮಾಡ್ತೀವಾ ಅಂತ. ಯಾಕಂದರೆ ನಾನು ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ನೋಡಿದೆ, ನನಗೆ ಗೊತ್ತಾಯಿತು 10 ಇಯರ್ಸಿಗೆ ನಾನು ಅಚೀವ್ ಮಾಡ್ತೀನಿ ಅಂತ. ನನಗೆ ಗೊತ್ತಿದ್ದನ್ನು ನಾನು ಮಾಡಿದ್ರೆ ಅದನ್ನು ಸಕ್ಸಸ್ ಅಂತ ಕರೆಯಲ್ಲ.
ನನಗೇನು ಗೊತ್ತು, ನನಗೇನು ಮಾಡಬೇಕಂತ ನಂಬಿಕೆ ಇದೆ, ಅದನ್ನು ನಾನು ಮಾಡಿದ್ರೆ ಸಕ್ಸಸ್ ಅಂತ ಕರೆಯಲ್ಲ. ಇಂಪಾಸಿಬಲ್ ಅನ್ನೋದನ್ನು ಮಾಡಬೇಕು, ನನ್ನ ಕೈಲಿ ಆಗದೇ ಇಲ್ಲ ಅನ್ನೋದನ್ನು ಮಾಡಬೇಕು, ಅದನ್ನು ಸಕ್ಸಸ್ ಅಂತ ಕರೀತಾರೆ. 5 ವರ್ಷದಲ್ಲಿ ಈ ನಂಬರ್ನ ತಗೊಂಬರೋದು ಆಲ್ಮೋಸ್ಟ್ ಇಂಪಾಸಿಬಲ್. ನನ್ನ ಕೈಲಿ ಆಗದೇ ಇಲ್ಲ, ಲಾಜಿಕಲಿ ಆಗಲ್ಲ. ಲೆಕ್ಕ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಜವಾಗ್ಲೂ ಕ್ಯಾಲ್ಕುಲೇಟರ್ ಬೇಜಾರಾಗುತ್ತೆ, ಆಗಲ್ಲ. ಆದರೂ ಕೂಡ ಈ ನಂಬರ್ನ 5 ವರ್ಷದೊಳಗೆ ಅಚೀವ್ ಮಾಡಲೇಬೇಕು. ಇದು ನನ್ನ ಗೋಲು. ಯಾಕೆ ಗೊತ್ತಾ? ನೀವು ಕೇಳ್ಬೋದು, ಗುರು 100 ಕೋಟಿ 200 ಕೋಟಿ ಎಲ್ಲ ತಗೊಂಡು ಏನು ಮಾಡ್ತೀಯಾ ಜೀವನದಲ್ಲಿ, ಅಷ್ಟೊಂದು ದುಡ್ಡು ಏನಕ್ಕೆ ಬೇಕು, ಊಟ ಮಾಡೋಕ್ಕೆ ದುಡ್ಡಿದ್ರೆ ಸಾಕು, ಮಲ್ಕೊಳಕ್ಕೆ ದುಡ್ಡಿದ್ರೆ ಸಾಕು, ದುಡ್ಡೇ ಜೀವನ ಅಲ್ಲ ಅಂತೆಲ್ಲ ಮಾತಾಡ್ತಾ ಇದ್ರೆ ನೀವು ನಮ್ಮ ಚಾನಲ್ನ ನೋಡೋದೇ ವೇಸ್ಟು ಅಂತ. ದಯವಿಟ್ಟು ನಮ್ಮ ಚಾನಲ್ನ ನೋಡೋಕ್ಕೆ ಹೋಗಬೇಡಿ, ಇಂಥದ್ದೆಲ್ಲ ನಿಮ್ಮ ತಲೆಯಲ್ಲಿದ್ದರೆ. ಯಾಕಂದರೆ ದುಡ್ಡು ಅನ್ನೋದು ಜಸ್ಟು ನನ್ನ ಪ್ರಕಾರ ನಂಬರು. ನನಗೆ ಇದರಿಂದ ಏನು ಮಾಡಬೇಕು, ಎತ್ತ ಮಾಡಬೇಕು ದೇವರಾಣೆಗೂ ಗೊತ್ತಿಲ್ಲ. ನನ್ನ ದುಡ್ಡು ಬಂದ ತಕ್ಷಣ ಓಡೋಗಿ ನನ್ನ ಲೈಫ್ ಸ್ಟೈಲ್ ಏನು ಇನ್ಕ್ರೀಸ್ ಮಾಡ್ಕೊಳಲ್ಲ. ನನಗೆ ದುಡ್ಡೊಂದು ನಂಬರ್. ಜೀವನದಲ್ಲಿ ನೀವೇನಾದರೂ ಅಚೀವ್ ಮಾಡಿದ್ದೀರಾ ಅಂತ ತೋರ್ಸೋಕ್ಕೆ ಅದನ್ನು ದುಡ್ಡಿಂದನೇ ಅಳಿತಾರೆ. ಒಬ್ಬ ಕ್ರಿಕೆಟರು ಹೆಂಗೆ ಸಕ್ಸಸ್ ಆದ ಅಂತ ಕಂಡುಹಿಡಿಯೋದು ಅವನು ಎಷ್ಟು ದುಡ್ಡು ಮಾಡ್ದ, ಅವ್ನ ನೆಟ್ವರ್ತ್ ಎಷ್ಟಿದೆ ಅಂತ. ಒಬ್ಬ ಸಿಂಗರು ನಾನು ಸೂಪರಾಗಿ ಹಾಡು ಹೇಳ್ತೀನಿ ಅಂತ ಹೇಳ್ತಾನೆ, ನಾನು ಸೂಪರಾಗಿ ಹಾಡು ಹೇಳ್ತೀನಿ, ನಾನು ಒಳ್ಳೆ ಸಿಂಗರ್ ಅಂದರೆ ವಾವ್ ಗ್ರೇಟು, ಏನು ಮಾಡಿದೆ, ಏನು ದುಡ್ಡು ಬಂತಿದ್ರಿಂದ, ಎಷ್ಟು ದುಡ್ಡು ಮಾಡಿದೆ, ಎಷ್ಟು ಆಸ್ತಿ ಇದೆ ಅಂತ ಕೇಳ್ತಾರೆ. ಪ್ರತಿ ಒಂದು ಇಂಡಸ್ಟ್ರಿನಲ್ಲೂ ಅವರ ಸಕ್ಸಸ್ನ ಅಳಿಯೋದು ದುಡ್ಡಿಂದ. ಹಂಗಿದ್ಮೇಲೆ ದುಡ್ಡು ನಮ್ಮ ಸಕ್ಸಸ್ನ ಒಂದು ಟ್ರೇಡ್ ಮಾರ್ಕ್. ಅದು ನಮಗೆ ಸ್ಕೋರ್ ಬೋರ್ಡ್ ಇದ್ದಂಗೆ, ಅದು ತೋರಿಸುತ್ತೆ ಓಕೆ ನೀನು ಸಕ್ಸಸ್ ಅಲ್ಲ ಅಂತ. ನೀನು ಕುತ್ಕೊಂಡು ಹೇಳು ನಾನು ಹೆಂಗೆ ಅದು ಮಾಡಿದೆ, ಹಿಂಗೆ ಇದು ಮಾಡಿದೆ, ನನಗೆ ಈ ಸ್ಕಿಲ್ ಇದೆ, ಆ ಸ್ಕಿಲ್ ಇದೆ, ಏನು ಹೇಳೋರು ಜನ ನೋಡೋದು ರಿಸಲ್ಟ್ನ. ನಿನಗೆ ನೀನು ಪ್ರೂವ್ ಮಾಡ್ಕೊಳೋದು ರಿಸಲ್ಟಿಂದನೇ. ಅದಕ್ಕೇ ನಂಬರ್ ಬೇಕಷ್ಟೇ. ಈ ನಂಬರ್ ಯಾಕೆ ಬೇಕು ಅಂತ ನಮ್ಮ ತಾಯಣಗೂ ನನಗೆ ಗೊತ್ತಿಲ್ಲ. ನನಗೆ ಬೇಕಾಗಿರೋದು ನಂಬರ್. ನಾನಿಲ್ಲಿ ದುಡ್ಡಿನಿಂದ ಓಡ್ತಿಲ್ಲ, ನಂಬರಿಂದೇ ಓಡ್ತಾ ಇದ್ದೀನಿ. ಆ ನಂಬರ್ ಬೇಕಷ್ಟೇ. ಒಬ್ಬ ಕ್ರಿಕೆಟರ್ಗೆ ಅವನು ಸೆಂಚುರಿ ಮಾಡಿದ್ರೆ ಖುಷಿ ಆದರೆ, ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಅವನಿಗೆ ನಂಬರೇ ಖುಷಿ ಕೊಡುತ್ತೆ. ನಂಬರಿಂದನೇ ಸಕ್ಸಸ್ನ ಅಳೆಯೋಕ್ಕಾಗತ್ತೆ. ಅದಕ್ಕೆ ನನಗೆ ಆ ನಂಬರ್ ಬೇಕು. ಇವಾಗ ನೀವು ಕೇಳಿದ್ರೆ ಯಾಕೆ 5 ವರ್ಷನೇ ಅಂತ, ನಾನು ಅವಾಗಲೇ ಹೇಳಿದೆ 10 ಇಯರ್ಸಲ್ಲಿ ನಾವು ಅಚೀವ್ ಮಾಡ್ಬೋದು. ನನಗೆ ಗೊತ್ತಿದೆ, ನನಗೆ ನಂಬರು ಕಾಣ್ತಾ ಇದೆ, ನನ್ನ ಕಣ್ಣಿಗೆ ಕಾಣ್ತಾ ಇದೆ, ಆಲ್ರೆಡಿ ನಾನು ಅದನ್ನು ಫೀಲ್ ಮಾಡ್ತಾ ಇದ್ದೇನೆ. ಬಟ್ 5 ವರ್ಷದಲ್ಲಿ ಅಚೀವ್ ಮಾಡೋದು ಇಂಪಾಸಿಬಲ್ ಅನ್ನಿಸ್ತಾ ಇದೆ. ಯಾವತ್ತು ನಮ್ಮ ಬ್ರೈನಿಗೆ ಯಾವುದು ಇಂಪಾಸಿಬಲ್ ಅನಿಸುತ್ತೆ ಅದನ್ನು ಮಾಡಿದ್ರೆ ಮಾತ್ರ ಖುಷಿ ಸಿಗುತ್ತೆ. ಪಾಸಿಬಿಲಿಟಿನ ಮಾಡಿದ್ರೆ ಬ್ರೈನ್ ಯಾವತ್ತು ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಲ್ಲ. ಬ್ರೈನ್ಗೆ ನಾವು ಯಾವಾಗಲೂ ಸರ್ಪ್ರೈಸ್ ಕೊಡ್ತಾನೆ ಇರಬೇಕು. ನಿನ್ನೆ ಇದ್ದಂಗೆ ಇವತ್ತು ಇರಲೇಬಾರ್ದು. ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ನಲ್ವಾ, ನಿನ್ನೆ ಇದ್ದಂಗೆ ನಾವು ಇರಬಾರ್ದು, ನಾವು ಗ್ರೋ ಆಗ್ತಿರ್ಬೇಕಂದ್ರೆ ನಾವು ಮೈಂಡ್ ಆಲ್ರೆಡಿ ಏನು ನಂಬಿದೆಯಲ್ಲ ಅದನ್ನು ಬ್ರೇಕ್ ಮಾಡಬೇಕು. ಏನು ನಂಬಿದೆ ಮೈಂಡು, ನೀನಿದು ನಾನು ಅದು ಇದು ಅಂತ ಇಷ್ಟು ದಿವಸ ಏನು ನಂಬ್ಕೊಂಬಂದಿದೆ ಅದನ್ನು ಬ್ರೇಕ್ ಮಾಡಬೇಕಂದ್ರೆ ನಾವು ಈ ಥರ ತಲೆ ಕೆಟ್ಟಿರೋರ ಥರ ಚಾಲೆಂಜ್ ತಗೊಳ್ಲೇಬೇಕು. ಯಾರನ್ನ ಕೇಳಿದ್ರೆ ದುರಂಕಾರ ಅನ್ಕೊಬೇಕು, ತಲೆ ಕೆಟ್ಟಿದೆ ಇವನಿಗೆ ಅನ್ಕೊಬೇಕು, ಅಂಥ ಚಾಲೆಂಜ್ ತಗೊಳ್ಲೇಬೇಕು. ಜನ ನಂಬಾರ್ದು. ನೀವು ಯಾರೇ ತೋರಿಸಿ, ನನ್ನ ಸುತ್ತಮುತ್ತದಲ್ಲಿ ಯಾರಿಗೆ ತೋರಿಸಿದ್ರು ಕೂಡ ಇದು ನಂಬಲ್ಲ. ಸ್ಟಿಲ್ ಅವ್ರು 10 ಇಯರ್ಸೇ ನಂಬಲ್ಲ. 10 ಇಯರ್ಸ್ ನಂಬರ್ಗೂ ಕೂಡ ನಮ್ಮ ಬಿಸ್ನೆಸ್ಸಲ್ಲಿ ಇರೋರ್ಗೂ ಕೂಡ ತಗೊಂಡೋಗಿ ತೋರಿಸಿದ್ರೆ ಅವರು 5 ಇಯರ್ಸ್ನ ನಂಬಲ್ಲ. ಯಾರ ಕೈಯಲ್ಲೂ ನಂಬಕ್ಕಾಗ್ತಿಲ್ಲ. ಅವ್ರು ಆಲ್ರೆಡಿ ಇದನ್ನು ಇಂಪಾಸಿಬಲ್ ಅಂತ ಅನ್ಕೊಂಡಿದ್ದಾರೆ. ಯಾರು ಯಾವುದನ್ನ ಇಂಪಾಸಿಬಲ್ ಅನ್ಕೊಂತಾರೆ ಅದನ್ನು ಪಾಸಿಬಲ್ ಮಾಡಿದ್ರೇನೆ ಆ ಚಾಲೆಂಜ್ಗೊಂದು ಮಜಾ. ಅದಕ್ಕೆ ಈ ಥರ ಚಾಲೆಂಜ್ನ ಪಬ್ಲಿಕಲಿ ತೊಗೊಳ್ತಾ ಇದ್ದೀನಿ. ಈ ವಿಡಿಯೋನ ಯಾರಾದರೂ 1,00,000 ಜನ ನೋಡಿದ್ದಾರೆ ಅಂದರೆ 1,00,000 ಜನದ ಮುಂದೆ ನಾನು ಬಂದ್ಬಿಟ್ಟು ಚಾಲೆಂಜ್ ಮಾಡ್ದಂಗೆ. ಇದು ನಾನು ಅಚೀವ್ ಮಾಡಲಿಲ್ಲದ್ರೆ ನನ್ನ ಫೇಲ್ಯೂರ್ ಆದಂಗೆ. ಅದಕ್ಕೆ ನಾನು ಈ ಥರ ಪಬ್ಲಿಕಲಿ ಬಂದು ಚಾಲೆಂಜ್ ತಗೊಳ್ತಾ ಇದ್ದೇನೆ. ಮತ್ತು ಇದನ್ನು ನೀವು ಕೂಡ ಫಾಲೋ ಮಾಡ್ಬೋದು. 100 crore ನನ್ನ ಹತ್ರ ಟಾರ್ಗೆಟ್ ಇದೆಯಾ? ಎಲ್ಲರದನ್ನು ಮಂತ್ಲಿ ಇನ್ಕಮ್ ಅಷ್ಟೇ ಇರಲ್ವಲ್ಲ, ಆಮೇಲೆ ಗ್ರೋತು ಇರಲ್ವಲ್ಲ. ನೀವು 50,000 ಇಟ್ಕೊಂಡು ಮಾಡ್ಬೋದು. 50,000 SIP ಮಾಡಿದ್ರು ಕೂಡ, 50,000 ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ತಿಂಗಳ ನಂದು 5% ಆಗುತ್ತೆ. ನಾನು ಏನು 10 lakhs ಇನ್ವೆಸ್ಟ್ ಮಾಡ್ತೀನಿ ಅದರಲ್ಲಿ 5% ಆಗುತ್ತೆ. ಅದೇ ರೀತಿ 100 ಕೋಟಿನಲ್ಲಿ 5% ಅಂದರೆ 5 ಕೋಟಿನಾ? ನೀವು 5 ಕೋಟಿ ಅಚೀವ್ ಮಾಡ್ಬೋದಲ್ಲ. ನಿಮಗೂ ಕ್ಯಾಲ್ಕುಲೇಷನ್ ಪ್ರಕಾರ ನೋಡಿದ್ರೆ 12-13 ವರ್ಷ ಬೇಕಾಗುತ್ತೆ. ಅದಕ್ಕಿಂತ ತುಂಬ ಕೆಳಗೆ ತಗೊಂಬನ್ನಿ. ನಿಮ್ಗೆ ಇಂಪಾಸಿಬಲ್ ಅನ್ನಿಸ್ಬೇಕು ಅದು ನಂಬರು. ಈ ನಂಬರ್ನ ನಿಮಗೆ ಅನ್ನಿಸ್ಬೇಕು, ಇಲ್ಲ ನನ್ನ ಕೈಲಿ ಆಗಲ್ಲ ಅನ್ನಿಸ್ಬೇಕು. ಅಂಥದ್ದು ಯಾವುದನ್ನು ಚಾಲೆಂಜ್ ಮಾಡಿ. ಆಗೋದನ್ನು ಯಾಕೆ ಚಾಲೆಂಜ್ ಮಾಡ್ತೀರಾ? ಆಗೋದು ನಿಮ್ಮ ಮೈಂಡಿಗೆ ಆಲ್ರೆಡಿ ಗೊತ್ತಿದೆಯಲ್ಲ ಆಗುತ್ತೆ ಅದನ್ನು ಯಾಕೆ ಅದನ್ನು ಮಾಡೋಕ್ಕೆ ಹೋಗ್ತೀರಾ? ಏನಾಗಲ್ಲ ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಮಾಡಿ. ಏನಾಗುತ್ತೆ ಅಂತ ಗೊತ್ತಿದ್ದು ಮಾಡೋದ್ರಲ್ಲಿ ಅದರಲ್ಲೇನು ಮಜಾ ಇರಲ್ಲ. ಏನಾಗಲ್ಲ ಅಂತ ಅಂದ್ಕೊಂಡಿದ್ದೀರಲ್ಲ ಅದನ್ನು ಮಾಡಬೇಕು. ಇದು ತುಂಬ ಡಿಫಿಕಲ್ಟ್. ಇದು ಅಪ್ಸ್ ಆ್ಯಂಡ್ ಡೌನ್ಸ್ ಭಾಳ ಇರುತ್ತೆ. ಎಮೋಷ್ನಲಿ ತುಂಬ ಮೇಲೆ ಕೆಳಗೆ ಹೋಗ್ಬೇಕಾಗಿರುತ್ತೆ. ಅದಕ್ಕೆಲ್ಲದಕ್ಕೂ ರೆಡಿ ಇರಬೇಕು. ಯಾಕಂದರೆ ಸಕ್ಸಸ್ ಅನ್ನೋದು ಜಸ್ಟ್ 100 ಕೋಟಿನಲ್ಲಿ ಒಂದು 10,000ದಿಂದ 15,000 ಜನಕ್ಕೆ ಮಾತ್ರ ಸಿಗ್ಬೋದು. ಅದರಲ್ಲಿ ನಾವು ಒಬ್ಬರಾಗಬೇಕಂದ್ರೆ ಏನು ಉಳಿದಿದ್ದ ಜನ ಇದ್ದಾರಲ್ಲ 99% ಜನ ಇವ್ರ ಥರ ನಾವು ಇರಬಾರ್ದು. ಕಷ್ಟ ಬರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಬರುತ್ತೆ, ಎಲ್ಲದನ್ನು ಅಕ್ಸೆಪ್ಟ್ ಮಾಡಲೇಬೇಕು. ಯಾಕಂದರೆ ನಮ್ಮ ಗೋಲ್ನ ನಾವು ಅಚೀವ್ ಮಾಡಬೇಕಂದ್ರೆ. ನಿಮ್ಮ ಹತ್ರ ಮನೆ ಇಲ್ವಾ? ಚಾಲೆಂಜ್ ಮಾಡಿ, ಇನ್ನು 5 ವರ್ಷದಲ್ಲಿ ನಾನು ಮನೆ ತಗೊಳ್ತೀನಿ ಅಂತ. ನಿಮ್ಮ ಲೈಫಲ್ಲಿ ಏನೇನಿಲ್ಲ ಯಾವುದಾದ್ರು ಒಂದು ಗೋಲ್ ಇಟ್ಕೊಳ್ಳಿ. ಸಿಂಪಲ್ ಗೋಲು. ವಿತೌಟ್ ಗೋಲು ಯಾವುದೇ ಕಾರಣಕ್ಕೂ ನೀವೇನು ಅಚೀವ್ ಮಾಡೋಕ್ಕಾಗಲ್ಲ. ವಿಷನ್ ಇಲ್ದಲೆ ಯಾವುದೇ ಕಾರಣಕ್ಕೂ ಏನೂ ಅಚೀವ್ ಮಾಡೋಕ್ಕಾಗಲ್ಲ. ಆ ವಿಷನ್ ಇರಬೇಕು. ನಾನು ಇದನ್ನು ಮಾಡ್ತೀನಿ, ನಾನು ಇದನ್ನು ಮಾಡೇ ಮಾಡ್ತೀನಿ ಅಂತ ವಿಷನ್ ಇರಬೇಕು. 150 ಕಡೆ ಯೋಚನೆ ಮಾಡಬೇಡಿ. ಇವತ್ತು ಯಾವುದೋ ಇನ್ಸ್ಟಾಗ್ರಾಮಲ್ಲಿ ರೀಲ್ ನೋಡಿದ್ರಾ ನಾನು ಇದನ್ನು ಮಾಡ್ತೀನಿ ಅಂತ ಇದನ್ನು ಮಾಡ್ತೀರಾ? ನಾಳೆ ಈ ವಿಡಿಯೋ ನೋಡಿದ್ರಿ
ಈ ವಿಡಿಯೋ ನೋಡ್ಬಿಟ್ಟು ಓಕೆ ನಾನು SIP ಮಾಡ್ತೀನಿ ಅಷ್ಟು ಮಾಡ್ತೀನಿ ಅಂತ ಅನ್ಕೊಂಡ್ರೆ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಬಂದು ಹೇಳ್ದ SIP ಎಲ್ಲ ಯಾಕೆ ಗುರು ಮನೆ ತಗೊಳ್ಬೇಕಂತ, ನೀವು ಆಲ್ರೆಡಿ ಮನೆ ತಗೊಳೋದ್ರಲ್ಲಿ ಹೋದ್ರಿ. ಈ ಥರ ಮಾಡಬೇಡಿ. ಯಾವುದಾದ್ರೂ ನಿಮ್ಮ ಲೈಫಲ್ಲಿ ನೀವು ಅನ್ಅಚೀವಬಲ್ ಅನ್ಸುತ್ತಲ್ಲ ಅಂಥದ್ದು ಯಾವುದಾದ್ರೂ ಒಂದು ಗೋಲ್ ತಗೊಂಡು ಇಟ್ಕೊಂಡು ಅದರಿಂದೇನೆ ಫೈಟ್ ಮಾಡಿ. ಬೆಳಿಗ್ಗೆ ರಾತ್ರಿ ಹಗಲು ಅದಕ್ಕೋಸ್ಕರನೇ ಫೈಟ್ ಮಾಡಿ. ಬೇರೆ ಕಡೆ ತಲೆ ಹೋಗ್ಲೇಬಾರ್ದು. ನಮ್ಮ ಮೈಂಡ್ ಹೆಂಗಿರ್ಬೇಕಂದ್ರೆ ಕುದುರೆಗೆ ಹಿಂಗೆ ಆ ಕಡೆ ಕಟ್ಟಿರ್ತಾರಲ್ಲ, ಆ ಕಡೆ ಹೋದ್ರೆ ಫೋಕಸ್ ಚೇಂಜ್ ಆಗುತ್ತೆ ಅಂತ ಹಂಗೆ ಕಟ್ಕೊಂಡಿರ್ಬೇಕು. ಬೇರೆ ವಿಷಯ ಬೇಡವೇ ಬೇಡ. ಜಗತ್ತಿನಲ್ಲಿ ಏನೇನು ನಡೆದ್ರು ಬೇಡ. ಮೊನ್ನೆ ಯಾರೋ ಅಲ್ಲಿ ಸ್ಟೂಡೆಂಟ್ ಪ್ರೊಟೆಸ್ಟ್ ಮಾಡಿದ್ರು ಅಂದ್ರೆ ಪೂರ್ತಿ ನೀವು ಸ್ಟೂಡೆಂಟ್ ಆರ್ಗನೈಸೇಷನ್ ಥರ ಯೋಚನೆ ಮಾಡೋದು. ಇನ್ನೊಂದು ಯಾವುದೋ ಅಲ್ಲಿ ಏನೋ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಪೂರ್ತಿ ಅಲ್ಲೋಗಿ ಇನ್ವಾಲ್ವ್ ಆಗೋದು. ಪ್ರತಿ ಒಂದಕ್ಕೂ ತಲೆ ಕೆಡಿಸ್ಕೊಂಡ್ರೆ ನಿಮ್ಮ ಗೋಲ್ನ ನೀವು ಅಚೀವ್ ಮಾಡೋಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ಎಲ್ಲದಕ್ಕೂ ತಲೆ ಕೆಡಿಸ್ಕೊಬೇಡಿ. ಜಗತ್ತು ಏನಾದರೂ 3 ದಿವಸಕ್ಕೆ ಸರಿಯಾಗುತ್ತೆ ಬಿಟ್ಟಾಕಿ ಅವ್ನು ಪ್ರಧಾನಮಂತ್ರಿ ಆಗಬೇಕು, ಇವನು ಇದಾಗಬೇಕು, ರಾಜಕಾರಣ ಬಗ್ಗೆ ತಿಳ್ಕೊಳೋದು ಏನು ಬೇಡ. ನಿಮ್ಮ ಗೋಲ್ ಬಿಟ್ಬಿಟ್ಟು ನೀವು ಬೇರೆ ಕಡೆ ಎಲ್ಲೂ ತಲೆ ಕೆಡಿಸ್ಕೊಬಾರ್ದು. ನಿಮ್ಮ ಗೋಲ್ ಎಲ್ಲಿದೆ ಅಲ್ಲಿ ಮಾತ್ರ ತಲೆ ಕೆಡಿಸ್ಕೊಬೇಕು. ಬೇರೆ ಕಡೆ ಬೇಡವೇ ಬೇಡ. ಪ್ರಪಂಚ ಮುಳುಗೋಗುತ್ತಾ, ಮುಳುಗೋಗ್ಲಿ ಬಿಡು, ನಾನು ಅದ್ರ ಜೊತೆ ಮುಳುಗೋಗ್ತೀನಿ. ಎಲ್ಲದಕ್ಕೂ ತಲೆ ಕೆಡಿಸ್ಕೊಬೇಡಿ. ಪರ್ಸ್ನಲಿ ಹೇಳ್ತಿದ್ದೀನಿ, ರಾಜಕೀಯದಲ್ಲಿ ಮಾತ್ರ ತಲೆ ಕೆಡಿಸ್ಕೊಬೇಡಿ. ಇವತ್ತು ಇದೊಂದು ಟ್ರೆಂಡಿಂಗ್ ಇರುತ್ತೆ, ನಾಳೆ ಇನ್ನೊಂದು ಟ್ರೆಂಡಿಂಗ್ ಇರುತ್ತೆ. ಎಲ್ಲಾನು ತಲೆ ಕೆಡಿಸ್ಕೊಂಡ್ರೆ ನಮ್ಮ ಗೋಲ್ನ ನಾವು ರೀಚ್ ಮಾಡೋಕ್ಕಾಗಲ್ಲ. ನಾವು ಒಂಥರ ಕುದುರೆ ಥರ ಇರಬೇಕು. ಇದು ಪರ್ಸ್ನಲಿ ನನಗನ್ಸಿದ್ದು. ಇದು ಆ್ಯಕ್ಚುಲಿ ನಿಮಗೋಸ್ಕರ ಮಾಡಿರೋ ವಿಡಿಯೋ ಅಲ್ಲ, ನನಗೋಸ್ಕರ ಮಾಡ್ಕೊಂಡಿರೋ ವಿಡಿಯೋ. ಇದರಿಂದ ನಿಮ್ಗೇನಾದರೂ ಒಂಚೂರು ಇನ್ಸ್ಪೈರ್ ಆದರೆ ನನಗೂ ಖುಷಿನೇ. ಬಟ್ ಇದು ನನಗೋಸ್ಕರ ಮಾಡ್ಕೊಂಡಿರೋ ವಿಡಿಯೋ. ಮತ್ತು ನಿಮ್ದೇನಾದರೂ ಗೋಲ್ ಇದ್ದು ನೀವೇನಾದರೂ ಅಚೀವ್ ಮಾಡ್ಬೇಕಂತಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ. ಉದ್ದ ಕಾಮೆಂಟ್ ಮಾಡಿದ್ರು ಪರವಾಗಿಲ್ಲ, ಕೆಳಗಡೆ ಕಾಮೆಂಟ್ ಮಾಡಿ. ಯಾವತ್ತಾದರೂ ಒಂದ್ಸಲ ನೀವು ಬಂದು ಈ ವಿಡಿಯೋ ನೋಡ್ತೀರಲ್ವಾ, ನೀವೊಂದು ಈ ವಿಡಿಯೋ ನೋಡ್ಬೇಕಾದ್ರೆ ನನಗೆ ಹೇಳಕ್ಕೆ ಬರ್ತೀರಲ್ಲ, ಅವಾಗ ನಿಮ್ಮ ಗೋಲು ನಿಮಗೆ ಗೊತ್ತಾಗುತ್ತೆ. ನೀವೇನು ಕಾಮೆಂಟ್ ಮಾಡಿದ್ರಿ ಅಂತಲೂ ನಿಮಗೆ ಕೆಳಗಡೆ ಕಾಣುತ್ತೆ. ಆಗ ನಿಮ್ಮ ಗೋಲು ನಿಮಗೆ ಪದೇ ಜ್ಞಾಪನ ಮಾಡ್ತಾ ಇರುತ್ತೆ. ಮತ್ತೆ ನಿಮ್ಮ ಗೋಲು ಅಷ್ಟು ಸ್ಟ್ರಾಂಗ್ ಇತ್ತು ಅಂದರೆ ಈ ವಿಡಿಯೋನ ಯಾವಾಗಲೂ ಜನ ನೋಡ್ದಂಗೆ ಆ ಕಮೆಂಟ್ಗೆ ಲೈಕ್ ಮಾಡ್ತಾ ಇರ್ತಾರೆ, ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಈ ನೋಟಿಫಿಕೇಶನ್ ಮತ್ತೆ ನಿಮ್ಮ ಗೋಲ್ನ ಎಬ್ಬರಿಸಂಗಾಗುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಕೆಳಗಡೆ ಕಾಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವೇನಾದ್ರು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.